ಒಂದು ಕಾಲದಲ್ಲಿ ಸ್ವಚ್ಛಂದವಾಗಿ ಓಡಾಡಿಕೊಂಡು ನಮ್ಮನ್ನ ಸಲಹುತ್ತಿದ್ದ ಗೋಮಾತೆಗೆ ಇಂದು ವಿನಾಶಕ ದಿನಗಳು ಬಂದಾಗಿದೆ. ಸನಾತನ ಭೂಮಿಯ ಭಾರತ ದೇಶದಲ್ಲಿ ಗೋಮಾತೆಯು ದಿನನಿತ್ಯವೂ ಕಟುಕರ ಕೈ ಸೇರುತ್ತಿದೆ. ಮುಂದಿನ ದಿನಗಳು ಇನ್ನೂ ಗಂಭೀರವಾಗಲಿದೆ. ಇನ್ನೂ ಎಚ್ಚೆತ್ತುಕೊಳ್ಳದಿದ್ದರೆ ಗೋಕುಲದ ಜೊತೆಗೆ ಮನುಕುಲದ ಅಸ್ತಿತ್ವಕ್ಕೂ ಧಕ್ಕೆ ಬರಬಹುದು ಎಂಬುದನ್ನು ಮನಗಂಡು ಜನಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಅಮೃತ ಗೋಶಾಲೆ ಹೊಸಾಡ್ ಕುಮಟಾ ಇಲ್ಲಿ ಗೋಶಾಲೆ ಮತ್ತು ಜನರನ್ನು ಬೆಸೆಯುವ ಮಾಧ್ಯಮವಾಗಿ ಆಲೆಮನೆ ಹಬ್ಬ ಚಾಲನೆಗೊಂಡಿತ್ತು. ದೀಪ ಬೆಳಗಿಸಿ ವಿದ್ಯುಕ್ತವಾಗಿ ಉದ್ಘಾಟಿಸುವುದರ ಮೂಲಕ ಕುಮಟಾ ಲಯನ್ಸ್ ಕ್ಲಬ್ಬಿನ ನಿಕಟಪೂರ್ವ ಅಧ್ಯಕ್ಷರಾದ ದಾಮೋದರ್ ಭಟ್ ಅವರು ಗೋಶಾಲೆಗೆ ನನ್ನ ಜೀವನ ಪರ್ಯಂತ ತನು ಮನ ಧನ ಸಹಕಾರವಿದೆ. ಗೋ ಸಂಕುಲ ಉಳಿಸಲು ನಾವೆಲ್ಲ ಪಣ ತೊಡುವ ಅನಿವಾರ್ಯತೆ ಇದೆ. ಇದು ಒಬ್ಬರಿಂದ ಆಗುವ ಕೆಲಸವಲ್ಲ, ಸಮಾಜವೇ ಎದ್ದೇಳಬೇಕಾಗುತ್ತದೆ ಎಂದರು. ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದ ಭಾರತೀಯ ಕಿಸಾನ್ ಸಂಘ ಹೊನ್ನಾವರದ ಅಧ್ಯಕ್ಷರಾದ ಗಣಪತಿ ಹೆಗಡೆಯವರು ಮಾತನಾಡಿ, ದೇಶಿ ಗೋತಳಿಗಳ ಸಂರಕ್ಷಣೆಯ ಮಹಾಕಾರ್ಯ ಇಲ್ಲಿ ನಡೆಯುತ್ತಿರುವುದು ತುಂಬ ಸಂತಸದ ಸಂಗತಿ. ಗೋಶಾಲೆಯನ್ನು ನೋಡಿ ತುಂಬ ಸಂತೋಷವಾಯಿತು. ಆಲೆಮನೆ ಹಬ್ಬದ ಮೂಲಕ ಗೋಜಾಗೃತಿ ಉಂಟು ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯ. ಗೋಶಾಲೆ ಆಡಳಿತ ಸಮಿತಿಯ ಈ ಕಾರ್ಯ ಅಭಿನಂದನೀಯ ಎಂದರು. ಇನ್ನೋರ್ವ ಅತಿಥಿಗಳಾದ ಭಾರತೀಯ ಕಿಸಾನ್ ಸಂಘದ ಮಾಜಿ ಅಧ್ಯಕ್ಷರಾದ ಸುಬ್ರಾಯ ಹೆಗಡೆ ಮಾಳ್ಕೋಡ್ ಇವರು ಮಾತನಾಡಿ, ಇಂದಿನ ದಿನ ವಿಶೇಷವಾಗಿ ಮಾತೆಯರಿಗೆ ಗೌರವ ಎನ್ನುವ ನಿಮ್ಮ ಪರಿಕಲ್ಪನೆ ತುಂಬ ಸೂಕ್ತವಾದದ್ದು. ಗೋಪಾಲನೆಯ ಗೌರವ ನಿಜವಾಗಿ ಸಲ್ಲಬೇಕಾದದ್ದು ಮಾತೆಯರಿಗೆ. ಈ ಕೆಲಸವನ್ನು ನೀವಿಂದು ಮಾಡುತ್ತಿರುವಿರಿ, ಶ್ಲಾಘನೀಯ ಕಾರ್ಯ ಎಂದು ನುಡಿದರು. ಗೋಪ್ರೇಮಿ ಮಾತೆಯರ ದಿನದ ಅಂಗವಾಗಿ ಎಲ್ಲ ಮಾತೆಯರ ಪ್ರತಿನಿಧಿಯಾಗಿ ಗೌರವ ಸ್ವೀಕರಿಸಿದ ಕುಮಟಾ ಮಂಡಲದ ಮಾತೃಮಂಡಳಿಯ ಪ್ರಮುಖರಾದ ಶ್ರೀಮತಿ ಲಲಿತಾ ಹೆಬ್ಬಾರ್ ಅವರು ಮಾತನಾಡಿ, ಇದು ಇಡೀ ಮಾತೆಯರ ಕುಲಕ್ಕೆ ಸಂದ ಗೌರವ. ಎಲ್ಲರ ಪರವಾಗಿ ನಾನು ಇದನ್ನು ಸಂತೋಷದಿಂದ ಸ್ವೀಕರಿಸಿದ್ದೇನೆ ಎಂದರು. ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದ ಹಾಗೂ ಗೋಶಾಲೆ ಅಧ್ಯಕ್ಷರಾಗಿರುವ ಮುರಳೀಧರ್ ಪ್ರಭು ಅವರು ಆಲೆಮನೆ ಹಬ್ಬ ಗೋಸಂಧ್ಯಾ ಈ ವರ್ಷದಿಂದ 4 ದಿನಗಳಲ್ಲೂ ವಿನೂತನವಾಗಿ ಹಾಗೂ ಪ್ರತ್ಯೇಕವಾಗಿ ಗೋಪ್ರೇಮಿ ಮಾತೆಯರ ದಿನ, ಗೋಪ್ರೇಮಿ ಮಕ್ಕಳ ದಿನ, ಗೋಪ್ರೇಮಿ ವಾಟ್ಸಪ್ ಬಳಗದ ದಿನ, ಗೋಪ್ರೇಮಿ ಹಿರಿಯ ನಾಗರಿಕರ ದಿನ ಎಂದು ಆಚರಿಸಲಾಗುವುದು ಎಂದರು. ಹೊಸ ಹೊಸ ಪರಿಕಲ್ಪನೆಗಳ ಮುಖಾಂತರ ಹೆಚ್ಚು ಜನರನ್ನು ತಲುಪುವ ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಬೇಕು ಎಂದರು. ಸಭೆಯಲ್ಲಿ ಶ್ರೀ ರಾಮಚಂದ್ರಾಪುರ ಮಠ ವ್ಯವಸ್ಥೆಯ ಮಹಾಮಂಡಲದ ಉಪಾಧ್ಯಕ್ಷರಾದ GS ಹೆಗಡೆಯವರು, ಪ್ರಾಂತ ನಿರ್ದೇಶಕರಾದ SV ಹೆಗಡೆಯವರು, ಗೋಶಾಲಾ ಕಮಿಟಿಯ ಉಪಾಧ್ಯಕ್ಷರಾದ RG ಭಟ್ ಅವರು ಉಪಸ್ಥಿತರಿದ್ದರು. ಆಡಳಿತ ಕಮಿಟಿಯ ಕೋಶಾಧಿಕಾರಿಗಳಾದ ಸುಬ್ರಾಯ ಭಟ್ ಕೋಣಾರೆ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಗೋಶಾಲೆ ಕಮಿಟಿಯ ಕಾರ್ಯದರ್ಶಿಗಳಾದ ಅರುಣ್ ಹೆಗಡೆಯವರು ಆಗಮಿಸಿದ ಸರ್ವರನ್ನು ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿದರು. ಎಲ್ಲ ಕಾರ್ಯಕ್ರಮಗಳಿಗೆ ಗೋಶಾಲೆ ಕಮಿಟಿಯ ಎಲ್ಲ ಪದಾಧಿಕಾರಿಗಳು, 100 ಗೋಪ್ರೇಮಿಗಳು, ಮಠದ 100 ಕಾರ್ಯಕರ್ತರು ಉಪಸ್ಥಿತರಿದ್ದು ವಿಧ ವಿಧದ ಸೇವೆ ಸಲ್ಲಿಸಿ ಸಮಾರಂಭದ ಬೆರಗನ್ನು ಹೆಚ್ಚಿಸಿದರು. ಬೆಲ್ಲ, ಬಾಳೆದಿಂಡು, ಬೆಲ್ಲದ ಪಪ್ಪಾಯಿ, ತೊಡೆದೇವು ಇತ್ಯಾದಿಗಳಲ್ಲದೆ ದೇಸಿ ತಿಂಡಿ ತಿನಿಸುಗಳ ಸ್ಟಾಲ್, ಪುಸ್ತಕ ಭಂಡಾರ, ಬಿಸಿ ಬಿಸಿ ಕಬ್ಬಿನ ಹಾಲಿನ ದೋಸೆ, ದೇಸಿ ಗೋಜನ್ಯ ವಸ್ತುಗಳ ಸ್ಟಾಲ್, ಖಾದಿ ಭಂಡಾರ ಹಲವು ಅಂಗಡಿಗಳು ಆಕರ್ಷಿಸುತ್ತಿವೆ. ಮುಂಜಾನೆ ಅವಧಿಯಲ್ಲಿ ಶ್ರೀ ಸುಧೀಂದ್ರ ವಿಷ್ಣುತೀರ್ಥ ಪ್ರಭುಪಾದರವರು ಮಾವಿನಕಟ್ಟೆಯವರ ಉಪಸ್ಥಿತಿಯಲ್ಲಿ ಚಂದ್ರಶೇಖರ್ ಎಂ ಭಟ್ ಮುಂಬೈ ಇವರಿಂದ ಕಾಮಧೇನು ಯಾಗ ಹಾಗೂ ಆಡಳಿತ ಸಮಿತಿಯ ವತಿಯಿಂದ ಸಮಸ್ತ ಮಾತೆಯರ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಕಾಮಧೇನು ಯಾಗವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ರಾಜಾರಾಮ್ ಭಟ್ ಮೂರೂರು ಇವರು ಸಂಘಟನೆಯ ನೇತೃತ್ವವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದರು.